ಇನ್ನು ರಾಜ್ಯದ ಕರಾವಳಿಯಲ್ಲೂ ಕೂಡ ಇದೇ ರೀತಿಯಂಥ ವಿಶೇಷವಾದಂಥ ರಂಗ ಕಂಡು ಬರ್ತಾ ಇದೆ. ನ್ಯೂ ಇಯರ್ ಗುಂಗಿರುವಂಥ ಹಿನ್ನೆಲೆಯಲ್ಲಿ ಈಗ ಉಡುಪಿಯಲ್ಲೂ ಪ್ರವಾಸಿಗರ ದಂಡ ಹೆಚ್ಚಾಗಿದೆ. ಮಲ್ಪೆ ಸೆಂಟ್ ಮೇರೀಸ್ ದ್ವೀಪದಲ್ಲಿ ಪ್ರವಾಸಿಗರ ಮೋಜು ಮಸ್ತಿ ತುಂಬ ಜೋರಾಗಿ ನಡೀತಾ ಇದೆ. ಅಫ್ಕೋರ್ಸ್ ಇವತ್ತು ರಾತ್ರಿ ಸೆಲೆಬ್ರೇಷನ್ ಸಹಜವಾಗಿಯೇ ಮಾಡ್ತಾರೆ. ಆದರೆ ಈಗಾಗಲೇ ಅನೇಕರು ಪ್ರವಾಸಕ್ಕೆ ತೆರಳಿದ್ದಾರೆ. ಫ್ಯಾಮಿಲಿ ಕುಟುಂಬ ಸಮೇತ ಆಗಮಿಸ್ತಾ ಇರುವಂಥ ಪ್ರವಾಸಿಗರು ಸೆಂಟ್ ಮೇರೀಸ್ ದ್ವೀಪದಲ್ಲಿ ವಿದೇಶಿ ಪ್ರವಾಸಿಗರ ಫುಲ್ ಮೋಜು ಮಸ್ತಿ. ಯಾಕೆಂದರೆ ಆ ಭಾಗದಲ್ಲಿ ಉಡುಪಿ ಗೋಕರ್ಣ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಬರ್ತಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಈಗ ವಿದೇಶಿಗರ ಸಂಖ್ಯೆ ಕೂಡ ಹೆಚ್ಚಿದೆ. ಒಟ್ಟಿನಲ್ಲಿ ಒಂದು ವಿಶೇಷವಾದಂಥ ಸಂದರ್ಭ. ಹೊಸ ವರ್ಷವನ್ನು ಪ್ರಮುಖವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಈಗ ಕರ್ನಾಟಕದ ಕರಾವಳಿ ಭಾಗದಲ್ಲೂ ಕೂಡ ಈ ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲ ರೀತಿಯಂಥ ಸಿದ್ಧತೆ ಆಗ್ತಿದೆ. ಪ್ರವಾಸಿಗರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. ಅದರಲ್ಲೂ ಉಡುಪಿ ಮತ್ತು ಮಲ್ಪೆ ಭಾಗದಲ್ಲಿ ಸೆಂಟ್ ಮೇರೀಸ್ ದ್ವೀಪದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಪ್ರವಾಸ ಕೂಡ ಜೋರಾಗಿರೋ ಜೊತೆಗೆ ಹೊಸ ವರ್ಷಾಚರಣೆಯ ಸಂಭ್ರಮ ಕೂಡ ಈಗ ಮುಗಿಲು ಮಾಡ್ತಾ ಇದೆ. ರೈಟ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಸ್ಪೆಷಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಯಾವ ರೀತಿ ತಯಾರಿ ನಡೀತಿದೆ, ಜೊತೆಗೆ ಪ್ರವಾಸಿಗರು ಹೇಗೆ ಆಗಮಿಸ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾರೆ ನೋಡೋಣ ಬನ್ನಿ. 2025 ಬರಮಾಡಿಕೊಳ್ಳಲು ನಾಡಿನೆಲ್ಲೆಡೆ ಎಲ್ಲ ಸಿದ್ಧತೆಗಳು ನಡೀತಿರುವಂಥದ್ದು. ಕರಾವಳಿ ನಗರಿ ಉಡುಪಿಯಲ್ಲಿ ಕೂಡ ಭರ್ಜರಿ ತಯಾರಿ ಕೂಡ ನಡೀತಿರುವಂಥದ್ದು. ಪ್ರವಾಸಿಗರು ಸೈಂಟ್ ಮೇರೀಸ್ ದ್ವೀಪ ಸೇರಿದಂತೆ ಮಲ್ಪೆ ಬೀಚ್ನಲ್ಲಿ ಈ ಬಾರಿಯ ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಿರುವಂಥದ್ದು. ನಾವೀಗ ಉಡುಪಿ ಜಿಲ್ಲೆಯ ಮಲ್ಪೆಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂಥ ಸೈಂಟ್ ಮೇರೀಸ್ ದ್ವೀಪದಲ್ಲಿದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರುವಂಥದ್ದು. ಈ ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರ ಸಂಖ್ಯೆ, ಉಡುಪಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ತುಂಬ ಗಣನೀಯವಾಗಿ ಏರಿಕೆಯಾಗಿರುವಂಥದ್ದು. ವಿದೇಶದಿಂದಲೂ ಕೂಡ ಪ್ರವಾಸಿಗರು ಬಂದು ಇಲ್ಲೇ ಎಂಜಾಯನ್ನು ಮಾಡ್ತಿದ್ದಾರೆ. 2025 ಬರಮಾಡಿಕೊಳ್ಬೇಕು, 2024 ಕೊನೆಯ ದಿನವನ್ನು ಎಂಜಾಯ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈಗ ಸೈಂಟ್ ಮೇರೀಸ್ ದ್ವೀಪಕ್ಕೆ ಬರ್ತಾ ಇದ್ದಾರೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ಎಂಜಾಯ್ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನ್ಗಳನ್ನು ಕೂಡ ಹಾಕಿಕೊಂಡಿರುವಂಥದ್ದು ನಾವು ಸದ್ಯ ಗಮನಿಸ್ಬೋದು. ಇದು ಉಡುಪಿಯ ಪ್ರಮುಖ ಪ್ರವಾಸಿ ತಾಣ ಆಗಿರುವಂಥ ಸೈಂಟ್ ಮೇರೀಸ್ ದ್ವೀಪ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಎಂಜಾಯನ್ನು ಮಾಡ್ತಿದ್ದಾರೆ. ಪ್ರವಾಸಿಗರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ನೀವು ತುಮಕೂರಿನಿಂದ ಬಂದಿದ್ದೀರಿ. ಈ ವರ್ಷ ಹೊಸ ವರ್ಷವನ್ನು ಇಲ್ಲೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀರಿ. ಯಾರೆಲ್ಲ ಬಂದಿದ್ದೀರಿ, ಎಷ್ಟು ದಿವಸದ ಒಂದು ಟೂರ್ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ ಅಂತೇಳಿ? ನಾವು 5 ಜನ ಫ್ರೆಂಡ್ಸ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು 2 ಡೇಸ್ ಬ್ಯಾಕ್ ಬಂದ್ವಿ. ನಿನ್ನೆ ಎಲ್ಲ ಟೆಂಪಲ್ ಮತ್ತು ಬೀಚ್ ಎಲ್ಲ ನೋಡಿಕೊಂಡು ಈ ವರ್ಷ ನ್ಯೂ ಇಯರ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ನಮ್ಮ ನೈಟ್ ಕೂಡ ಇಲ್ಲಿ ಫಂಕ್ಷನಿಗೆ ಬರಬೇಕಂತ ಅಂದ್ಕೊಂಡಿದ್ವಿ. ಮಲ್ಪೆ ಬೀಚ್ ಫಂಕ್ಷನ್ ಇದೆಯಲ್ಲ, ಅಲ್ಲಿಗೆಲ್ಲ ಡಿಜೆಗೆಲ್ಲ ಬರಬೇಕಂತ ಅಂದ್ಕೊಂಡಿದ್ವಿ. ಮೇಡಮ್, ನೀವು ಅಂದರೆ ಇಲ್ಲಿಗೆ ಫಸ್ಟ್ ಟೈಮ್ ಬರೋದಾ? ಹೇಗೆ ಅನಿಸ್ತುಂಟು ಇಲ್ಲಿಯ ಪ್ಲೇಸ್ ಬಗ್ಗೆ? ಹೇಗೆ ಅನಿಸ್ತು ಆಚೆ ನೋಡಿ? ಆ್ಯಕ್ಚುಲಿ ಸರ್, ನಂದು ಇದೇನು ಫಸ್ಟ್ ಟೈಮ್ ಏನಲ್ಲ, ಜಸ್ಟ್ 2 ಮಂತ್ಸ್ ಬ್ಯಾಕಿನ್ನೂ ಬಂದೋಗಿದ್ದೆ. ಬಟ್ ಈ ಟೈಮ್ ಏನು ಸ್ಪೆಷಲ್ ಅಂತ ಅಂದರೆ, ನಾನು ನನ್ನ ಬೆಸ್ಟ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಯಾಕಂದರೆ ನಾವು ಇಂಜಿನಿಯರಿಂಗಲ್ಲಿ ಫೈನಲ್ ಇಯರ್ ಓದ್ತಿದ್ದೀವಿ. ಇನ್ನೊಂದು 2 ಮಂತ್ಸ್ ಓದ್ವಿ ಅಂತಂದರೆ ಎಲ್ಲರೂ ಜಾಬು ಅದು ಇದು ಅಂತ ಹೋಗ್ತಿದ್ದಾರೆ. ಸೊ ಮತ್ತೆ ಯಾರಿಗೂ ಕೈಗೆ ಸಿಗಲ್ಲ ಅಂತ ಜೊತೆಗೆ ನ್ಯೂ ಇಯರು ಆಗ್ತದೆ, ವೆಕೇಷನ್ನು ಆಗ್ತದೆ ಅಂತ ಜೊತೆಗೆ ಬಂದಿರೋದು. ಆ್ಯಕ್ಚುಲಿ ಸರ್, ಉಡುಪಿ ಈಸ್ ಅ ಬೆಸ್ಟ್ ಪ್ಲೇಸ್. ಏನು ಅಂತಂದರೆ ಬೀಚಸ್ ತುಂಬ ಇದೆ. ನಮಗೆ ಇದೇನು ಇನ್ನೇನು ಅದೇ ಅಲ್ವಾ ಆಟ ಆಡೋದಕ್ಕೆ ಅಂತ ಚೆಂದ ಇರೋದು. ಮತ್ತು ಬೀಚಸ್ಸು, ಕೋಸ್ಟಲ್ ಏರಿಯಾಸ್, ಇದು ಐಲ್ಯಾಂಡ್ಸು ಎಲ್ಲ ಚೆನ್ನಾಗಿರೋದ್ರಿಂದ ಆ್ಯಕ್ಚುಲಿ ಅದಕ್ಕೆ ಅಂತಲೇ ನಾವು ಬಂದಿದ್ದು. 2 ಡೇಸ್ ಆಯಿತು ಬಂದು. 2 ಡೇಸಿಂದನೂ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಇವತ್ತು ಅದೇ ಇಲ್ಲೆಲ್ಲ ಡಿ ಜೆ ಎಲ್ಲ ಇರ್ತದೆ ಅಲ್ವಾ, ರಾತ್ರಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆ ತನಕನೂ ಇಲ್ಲೇ ಆಟಾಡಿ ಮತ್ತೆ ನಾಳೆ ಮತ್ತೆ ಡೆಲ್ಟಾ ಬೀಚು ಆಚೆ ಎಲ್ಲ ಹೋಗಿ ಮತ್ತೆ ಹೊರಡ್ತೀವಿ ಸರ್ ನಾಳೆ. ಅಂದರೆ ನ್ಯೂ ಇಯರನ್ನು ಇಲ್ಲೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಹಾಂ ಸರ್, ಅದೇ ಪ್ಲ್ಯಾನು. ಏನಂತಂದರೆ ಇಲ್ಲೇ ಇರುತ್ತೆ ಅಲ್ವಾ, ಡಿ ಜೆ ಕ್ಲಬ್ ಎಲ್ಲ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಅದನ್ನೇ ಆಟಾಡ್ಕೊಂಡು ಹೋಗೋದಷ್ಟೇ. ಇನ್ನು ಇದು ಉಡುಪಿಯ ಸ್ಟೋರಿ ಆದರೆ, ಇನ್ನು ಮಂಗಳೂರು ಕೂಡ ಇದರಿಂದ ಯಾವುದೇ ರೀತಿಯಲ್ಲೂ ಹಿಂದೆ ಬೀಳ್ತಾ ಇಲ್ಲ. ನ್ಯೂ ಇಯರ್ ಪಾರ್ಟಿಗೆ ಮಂಗಳೂರಿನಲ್ಲಿ ಭರ್ಜರಿ ತಯಾರಿ ಆಗಲೇ ಆರಂಭವಾಗಿದೆ. ಹಲವು ವರ್ಷಗಳ ಬಳಿಕ ಈಗ ಬೀಚ್ ಪಾರ್ಟಿಗಳಿಗೆ ಮಂಗಳೂರಿನಲ್ಲಿ ಅನುಮತಿ ನೀಡಲಾಗ್ತಾ ಇದೆ. ಪಣಂಬೂರು ಬೀಚ್ನಲ್ಲಿ ಅದ್ಧೂರಿಯಾದಂಥ ನೈಟ್ ಪಾರ್ಟಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ. ಲೇಸ್ಪೇರೋ ರೆಸಾರ್ಟ್ ಆಶ್ರಯದಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿದೆ. ಕುಟುಂಬ ಸಮೇತ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈಗ ಅವಕಾಶ ನೀಡಲಾಗಿದೆ. ಅನ್ಲಿಮಿಟೆಡ್ ಫುಡ್ ಜೊತೆಗೆ ನಾನ್ ಸ್ಟಾಪ್ ಮನರಂಜನೆ ಕೂಡ ಇದೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ಅಶೋಕ್ ಪೂಜಾರಿ ಒಂದು ಸ್ಪೆಷಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ರೀತಿ ಮಂಗಳೂರು ಸಿದ್ಧವಾಗಿದೆ ನೋಡೋಣ.
ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಹೆಚ್ಚಿನ ಪ್ರವಾಸಿಗರು ಕಡಲ ನಗರಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಪ್ರಸಿದ್ಧ ಪ್ರವಾಸಿ ಬೀಚ್ ಆಗಿರ್ತಕ್ಕಂಥ ಪಣಂಬೂರು ಬೀಚ್ನಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು, ಹೊಸ ವರ್ಷಾಚರಣೆ ಅಂದರೆ ಈ ವರ್ಷದ ಕೊನೆಯ ದಿನ ಆಗಿರೋದ್ರಿಂದಾಗಿ ಸಾಕಷ್ಟು ಪ್ರವಾಸಿಗರು ರಾಜ್ಯ ಕರಾವಳಿಗೆ ಕಳೆದ 1 ವಾರಗಳಿಂದ ಬರ್ತಾ ಇದ್ದಾರೆ. ಹೀಗಾಗಿ ಈ ಗಮನಿಸಬಹುದು, ಈ ಬೀಚ್ನಲ್ಲಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಹೊತ್ತಿಗೆ ಬಂದು ಸಮುದ್ರದ ಅಲೆಗಳ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಎಂಜಾಯ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಜೊತೆಗೆ ಬಂದು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಇಲ್ಲಿ ಸಾಕಷ್ಟು ಗೇಮ್ಸ್ಗಳು ಕೂಡ ಇದೆ. ಒಂದ್ ಕಡೆಯಿಂದ ಫ್ಲೋಟಿಂಗ್ ಬ್ರಿಡ್ಜ್ ಇದೆ, ಇನ್ನೊಂದು ಕಡೆಯಿಂದ ಬೋಟಿಂಗ್ ಇದೆ. ಹೀಗಾಗಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಕೂಡ ಇಲ್ಲೇ ಇದೆ. ಇನ್ನೊಂದು ಕಡೆಯಿಂದ ಇವತ್ತು ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಬೀಚ್ಗಳಿಗೂ ಕೂಡ ಅಲ್ಲೋಗಿ ಹೊಸ ವರ್ಷವನ್ನು ಸಂಭ್ರಮ ಮಾಡೋದಕ್ಕೆ, ಸೆಲೆಬ್ರೇಷನ್ ಮಾಡೋದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅನುಮತಿಯನ್ನು ನೀಡಿದೆ. ಸಾಕಷ್ಟು ಕಡೆಯಿಂದ ಪ್ರವಾಸಿಗರು ಬಂದಿದ್ದಾರೆ. ಹೀಗಾಗಿ ಈ ಒಂದು ಕಡಲ ತಡಿಯಲ್ಲಿ ಈ ಒಂದು ಎಂಜಾಯ್ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರವಾಸಿಗರಿದ್ದಾರೆ. ಇಲ್ಲಿ ನಮ್ಮ ಜೊತೆ ಪ್ರವಾಸಿಗರಿದ್ದಾರೆ, ಅವ್ರು ಮಾತಾಡಿ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ಹುಬ್ಳಿಯಿಂದ ಬಂದಿರಿ. ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರಿ ಹೊಸ ವರ್ಷಾಚರಣೆಯನ್ನು ಈ ಭಾಗದಲ್ಲಿ ಆಚರಣೆ ಮಾಡಿ ಸೆಲೆಬ್ರೇಷನ್ ಮಾಡೋದಕ್ಕೆ? ಸೊ ನಮ್ಮೆಲ್ಲ ಫ್ರೆಂಡ್ಸ್ ಬೆಂಗಳೂರಿನಾಗ ಇರ್ತಾರ್ರಿ. ಅಲ್ಲಿ ನಿಮ್ಗೆ ಗೊತ್ತಲ್ಲ, ಟ್ರಾಫಿಕ್ ಸಿಕ್ಕಾಪಟ್ಟಿ ಟ್ರಾಫಿಕ್, ಜನನೂ ಹೆಚ್ಚಿಗೆ. ಆಮೇಲೆ ನಮ್ಗೆಲ್ಲ ಆಪರ್ಚುನಿಟೀಸ್ ಇಲ್ಲೇ ಇಲ್ಲ ಅಷ್ಟು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತಂದು. ಸೊ ನಮ್ಗೆಲ್ಲರ ಸ್ವಲ್ಪ ಪ್ಲೆಸೆಂಟ್ ಶಾಂತ ರೀತಿ ಜಾಗ ಹೋಗೋದಿತ್ತು, ಬೀಚ್ ಸೈಡ್ ಹೋಗೋದಿತ್ತು. ಮಂಗಳೂರೇ ಫಸ್ಟ್ ಬಂತಲ್ಲ ಆಗ, ಸೊ ಅದಕ್ಕೆ ಇಲ್ಲೇ ಬಂದಿವಿ. ಹಲವು ವರ್ಷದ ಬಳಿಕ ಬೀಚ್ಗಳಲ್ಲಿ ಪಾರ್ಟಿ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯ ಆಡಳಿತಗಳು ಅನುಮತಿಯನ್ನು ನೀಡಿದೆ. ಸೊ ಹೇಗೆ ಅನಿಸುತ್ತೆ ನಿಮಗೆ ಅಂತೇಳಿ? ನಮ್ಗೆ ಏನಿಲ್ಲ ರೀ, ನೇಚರ್ದು ಸ್ವಲ್ಪ ಅನುಭವ ತೊಗೊಳೋದದ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಚಲೋ ಮನಸ್ಥಿತಿ ಅಂತ ಹೊಸ ವರ್ಷದಿಂದ ಚಾಲು ಮಾಡೋದದ. ಸೊ ಅದಕ್ಕೆ ಬಂದಿವಿ. ಥ್ಯಾಂಕ್ ಯು ಮೇಡಮ್. ನೀವು ಎಲ್ಲಿಂದ ಬಂದಿರಿ ಮೇಡಮ್? ನಾನು ಹುಬ್ಳಿನೇ. ಹೇಗೆ ಅನ್ನಿಸ್ತಿದೆ ಇಲ್ಲಿ ಎಂಜಾಯ್ಮೆಂಟ್ ಎಲ್ಲ ನೋಡಿ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನನ್ನ ಮಗಳದು ಫಸ್ಟ್ ನ್ಯೂ ಇಯರ್ ಇದು. ಅದಕ್ಕೆ ಅವಳದು ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸು. ಅದು ಮಂಗಳೂರಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಖುಷಿ ಇದೆ. ಅವಳು ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಬೀಚೆಲ್ಲ. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಬೀಚ್ ಸೈಡಲ್ಲಿ ಈ ಬಾರಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ? ಅದೇ ಅನ್ಕೊಂಡಿದ್ವಿ ಬೀಚಲ್ಲೇ ಮಾಡಬೇಕು ಅಂತ ಹೇಳಿ. ಅದು ಮಂಗಳೂರು ಅಂತ ಅದೇ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ವಿ. ಖುಷಿ ಇದೆ ಮಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು. ಆಮೇಲೆ ಕ್ರೌಡು ಸ್ವಲ್ಪ ಕಡಿಮೆ ಇದೆ ಗೋವಾ ಕಂಪೇರ್ ಮಾಡಿದರೆ. ಎಲ್ಲರೂ ಗೋವಾ ಅಂತಾರೆ, ಸೇಮ್ ಗೋವಾ ಥರನೇ ವೈಬ್ ಇದೆ ಇಲ್ಲೂ ಬೀಚಲ್ಲಿ. ಅದಕ್ಕೆ ಖುಷಿ ಇದೆ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಿರೋದು. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ ಮೇಡಮ್? ಬ್ಯಾಂಗ್ಳೂರಿಂದ ಸರ್. ಓಕೆ, ಯಾವಾಗ ಬಂದಿದ್ದೀರಿ ಮೇಡಮ್? ನಾವು 30th ಸ್ಯಾಟರ್ಡೇ ಬಂದು. ಓಕೆ ಓಕೆ. ಹೇಗಿದೆ ಇಲ್ಲಿ ನ್ಯೂ ಇಯರ್ಗೆ ಸೆಲೆಬ್ರೇಷನ್ಗೆ ಯಾವ ರೀತಿಯ ರೆಡಿ ಆಗಿದ್ದೀರಿ ಅಂತೇಳಿ? ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ. ಸೊ ಇವತ್ತು ಬರ್ತಾರೆ. ಸೊ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಬಟ್ ನಾನು 4 ಇಯರ್ಸ್ ಸ್ಟೇ ಆಗಿದ್ವಿ ಇಲ್ಲಿ ಮ್ಯಾಂಗ್ಳೂರಲ್ಲಿ. ಸೊ ಆಲ್ಟರ್ನೇಟ್ ಇಯರ್ಸ್ ಬರ್ತಾ ಇರ್ತೀವಿ. ಇಲ್ಲಿನ ದೇವಸ್ಥಾನಗಳಾಗಲಿ ಸಮುದ್ರದಲ್ಲಿ ಅಂದರೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಬರ್ತಾ ಇರ್ತೀವಿ. ಬೀಚ್ ರೆಸಾರ್ಟ್ ಬುಕ್ ಮಾಡಿರೋದು ಅಥವಾ ಹೇಗೆ? ಅದೇ ಹೋಮ್ ಸ್ಟೇ ಕಮ್ ರೆಸಾರ್ಟು. ಸೊ ಒಂದು 15 ಪೀಪಲ್ ಬರ್ತಾ ಇದ್ದಾರೆ. ಹೊಸ ವರ್ಷ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು, ಸೆಲೆಬ್ರೇಟ್ ಮಾಡಿ ಸೆಕೆಂಡ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಗಮನಿಸಬಹುದು, ಸಾಕಷ್ಟು ಮಕ್ಕಳು ಕೂಡ ಇದ್ದಾರೆ. ಇದ್ರ ಜೊತೆಗೆ ಫ್ಯಾಮಿಲಿ ಜೊತೆ ಬಂದಂಥವ್ರು ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ನಾನು ಬೆಂಗಳೂರಿನಿಂದ ಬಂತು. ಇದೇ ಫಸ್ಟ್ ಟೈಮ್ ಈ ಕರಾವಳಿ? ಥರ್ಡ್ ಟೈಮ್ ಬಂದಿದ್ರೆ ತುಂಬಾ ಎಂಜಾಯ್ಮೆಂಟ್ ಇದೆ. ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಮಗಳು ಜೊತೆ, ಅದಕ್ಕೆ ಬಂದಿದ್ರೆ. ಹೇಗಿದೆ ಬೀಚ್ಗಳಲ್ಲೆಲ್ಲ ಜೋರಿ? ತುಂಬಾ ಚೆನ್ನಾಗಿದ್ದಾರೆ. ನಾನು ಲೆಕ್ಚರರ್ ಬೆಂಗಳೂರಲ್ಲಿ, ಹಿಂದಿ ಲೆಕ್ಚರರ್. ಅದೇ ಎಂಜಾಯ್ ಮಾಡೋಕ್ಕೆ ಬಂದಿದ್ದೆ. ನ್ಯೂ ಇಯರ್ ಇಲ್ಲೇ ಮಾಡೋಣ, ಅದಕ್ಕೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಬಂದಂಥ ಪ್ರವಾಸಿಗರು ಹೇಳುವಂಥ ಮಾತು. ಅಂದರೆ ಪ್ರಮುಖವಾಗಿ ನ್ಯೂ ಇಯರನ್ನು ಬೀಚ್ ರೆಸಾರ್ಟ್ ಹೋಮ್ ಸ್ಟೇಗಳಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ದೂರದ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ.